ಸತತವಾಗಿ ನಿರಂತರವಾಗಿ ABP ವಿರುದ್ಧ ನಾನು ಮಾಡ್ಕೊಂಡು ಬಂದಿರೋನು ಕಾಲೇಜ್ ದಶೆಯಿಂದಲೂ ಕೂಡ. RSS ಒಂದು ನೋಂದಾಯಿತ ಸಂಸ್ಥೆ ಅಲ್ಲ, ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಆಗಿರುವಾಗ ಅದು ಭೂಗತ ಸಂಸ್ಥೆ ಅಂತಲೇ ಸಂಘ ಅಂತಲೇ ಆಗುತ್ತಲ್ಲ. ಭೂಗತ ಸಂಘ ಆದರೆ ಅವ್ರು ಏನಾದರೂ ಮಾಡಿದಾಗ ಯಾರು ಜವಾಬ್ದಾರರು? ಈಗ ನೀವು ಸ್ವಲ್ಪ ಲೇಟಾಗಿ ಬಂದಿದ್ದರೆ ತೋರಿಸ್ತಾ ಇದ್ದೀಗ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಒಂದು ಶಾರ್ಟ್ ಡ್ಯೂರೇಷನ್ ಡಿಸ್ಕಷನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಪಾರ್ಲಿಮೆಂಟಲ್ಲಿ ಮಾಡಿದ್ದಾರೆ, ಸುದೀರ್ಘವಾಗಿ RSS ಅವ್ರದ್ದು ಏನೇನು ಮಾಡಿದ್ದಾರೆ ಅಂಥೇಳಿ. ಈಗ RSS ಅವರು ದ್ವಂದ್ವ ನೀತಿ ನೋಡಿ. ಒಂದು ಕಡೆ RSS ಸಂವಿಧಾನ ಇದೆ ನೋಡಿ. ಸಂವಿಧಾನ ಏನು ಹೇಳುತ್ತೆ? ದ ಸಂಘ ಆಸ್ ಸಚ್ ಆಸ್ ನೋ ಪಾಲಿಟಿಕ್ಸ್ and it is devoted to purely cultural work. The individual Swayam Sevaks, however, may join any political party except such parties as believe in or resort to violent and secret methods to achieve their ends. Person owing allegiance to such parties or believing in such methods shall have no place in Sangha. ಇವರೆಲ್ಲ ಕಾಕಿ ಚಡ್ಡಿ ಹಾಕ್ಕೊಂಡು, ಈಗ ಕಾಕಿ ಪ್ಯಾಂಟ್ ಹಾಕ್ಕೊಂಡು, ಕರಿ ಟೋಪಿ ದೊಣ್ಣೆ ಹಿಡ್ಕೊಂಡು, ಸರ್ಕಾರದಿಲ್ಲ ಮಂತ್ರಿಗಳು, ಸರ್ಕಾರಿ ಪೊಸಿಷನಲ್ಲಿ ತಗೊಂಡು ಪ್ರಧಾನಮಂತ್ರಿಯಿಂದ ಹಿಡಿದು ಲೀಡರ್ ಆಫ್ ಅಪೋಸಿಷನ್ ಅಶೋಕ್ರವ್ರಿಗೂ ಕೂಡ ಹಾಕಕ್ಕೆ ಇವ್ರ ಸಂವಿಧಾನ ಒಪ್ಪೋದಿಲ್ಲ. ಸಂಘದ ಸಂವಿಧಾನನೇ ಹೇಳುತ್ತೆ ನೀವು ಯಾರೂ ಅದನ್ನೆಲ್ಲ ಮಾಡೋಂಗಿಲ್ಲ ಅಂತೇಳಿ, ಪೊಲಿಟಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತಾರೆ. ಇಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ಕೂಡ ಪ್ರತಿಜ್ಞಾ ವಿಧಿಯನ್ನು ಪಾಲಿಸ್ತಾರೆ. ಇಲ್ಲಿ ಅಶೋಕ ಕೂಡ ಪ್ರತಿಜ್ಞಾ ವಿಧಿ ಪಾಲಿಸ್ತಾರೆ ಲೀಡರ್ ಆಫ್ ಅಪೋಸಿಷನ್ ಆಗಲಿಕ್ಕೆ. ಆದರೆ ಸಂವಿಧಾನಕ್ಕೆ ವಿರುದ್ಧ ಇಲ್ಲಿರ್ತಾರೆ, ಅಲ್ಲಿ ಸಂವಿಧಾನದ ವಿರುದ್ಧ ಇರ್ತಕ್ಕಂಥ ಸಂಘಟನೆಯ ಪೋಷಾಕಗಳನ್ನ ಹಾಕ್ಕೊಂಡು ಜನಗಳ ಮುಂದೆ ಮೆರವಣಿಗೆ ಮಾಡ್ತಾರೆ. ಇದು ಹಾಸ್ಯಾಸ್ಪದ ದ್ವಂದ್ವ ನೀತಿ RSSದು ಮತ್ತು ಭಾರತೀಯ ಜನತಾ ಪಾರ್ಟಿದು. ಯಾಕಂದರೆ ಇವ್ರಿಗೆ ಧೈರ್ಯವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಇವರು ಎಲ್ಲಿ ತನಕ ರಿಜಿಸ್ಟರ್ ಮಾಡಲ್ಲ ಅಲ್ಲಿ ತನಕ ಇದನ್ನು ಬ್ಯಾನ್ ಮಾಡಲೇಬೇಕಾಗತ್ತೆ.